ಇಲ್ಲೇ ಇರೋರು ನಮ್ಮ ಭಾಷೆನ ಮಾತಾಡಲ್ಲ. ಸ್ವಲ್ಪ ಜನ ಇಲ್ಲೇ ಕನ್ನಡ ಬರುತ್ತೆ, ಆದ್ರೂ ಅವ್ರು ಹಿಂದಿಯಲ್ಲಿ ಅವ್ರು ಕಾನ್ವರ್ಸೇಷನ್ ಮಾಡ್ತಾರೆ. ನಿಮಗೆ ಕನ್ನಡ ಬರುತ್ತೆ, ನೀವು ಕನ್ನಡದಲ್ಲಿ ಮಾತಾಡಿ, ಅವ್ರಿಗೆ ಕಲಿಸಿ, ಅವ್ರಿಗೆ ಮಾತಾಡ್ಸಕ್ ಒಂದು ರಿಫಾರ್ಮರು, ಒಂದು ಕವಿ, ಇವರೆಲ್ಲ ಸೇರಿ ನಮ್ಮ ಕರ್ನಾಟಕನ ಇನ್ನೂ ಒಂದು ಸ್ಟ್ರಾಂಗ್ ಬಿಲ್ಡ್ ಮಾಡ್ತಾರೆ. ನವೆಂಬರ್ 1 ನಮ್ದು ಕರ್ನಾಟಕ ರಾಜ್ಯೋತ್ಸವ ಅಲ್ಲ. ಸ್ವಾಗತ ಸುಸ್ವಾಗತ ನಿಮಗೂ ಮತ್ತು ಸಮಸ್ತ ಕರ್ನಾಟಕಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಡೆ, ಜಯ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಸೇವವು ನಿನ್ನ ವೇಷ. ನೀವೇನಾದ್ರು ಈ ವಿಡಿಯೋ ಮೊದಲನೇ ಸರಿ ನೋಡ್ತೀರಾ, ನೀವೇನಾದ್ರು ಹೊಸದಾಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಇವತ್ತು ಒಂದು ವಿಷಯ ಮಾತಾಡೋಣ. ನವೆಂಬರ್ 1 ನಾವು ಏಂದಿಗೆ ನಾವು ಕರ್ನಾಟಕ ರಾಜ್ಯೋತ್ಸವನ ಆಚರಿಸ್ತಾ ಇದೀವಿ, ನಾವು ಏನ್ ಕಾರಣ, ಅದು ಒಂದು ವಿಷಯ. ನವೆಂಬರ್ 1 ನಮ್ದು ಕರ್ನಾಟಕ ರಾಜ್ಯೋತ್ಸವ ಅಲ್ಲ, ಅದೊಂಥರ ನಮ್ಗೆ ಫೆಸ್ಟಿವಲ್, ಗೂಸ್ ಬಂಪ್ಸ್ ಒಂದು ವಿಷಯ, ನಮ್ಗೊಂಥರ ಪೇಟ್ರೋಟಿಸಮ್ ಆಗೋ ಒಂದು ವಿಷಯ. ಹಾಗೆ ನಾವು ಈ ವಿಡಿಯೋದಲ್ಲಿ ಏನ್ ಮಾತಾಡೋಣ ಅಂತಂದ್ರೆ, ನಮ್ಮ ಕರ್ನಾಟಕ ಹೇಗೆ ಫಾರ್ಮ್ ಆಯ್ತು, ಫಾರ್ಮ್ ಆಗಿ ಯಾವ ಕಾರಣ, ಮತ್ತು ನಮ್ಮ ಕರ್ನಾಟಕದ ಒಂದು ಇಂಜಿನಿಯರ್ಸ್ ಬಗ್ಗೆ ಮಾತಾಡೋಣ, ಜೀನಿಯಸ್ ಬಗ್ಗೆ ಮಾತಾಡೋಣ. ನಮ್ಮ ಕರ್ನಾಟಕ ಹೇಗೆ ಇಷ್ಟು ವೆಲ್ ಡೆವಲಪ್ಡ್ ಆಯ್ತು, ಏನ್ ಕಾರಣ, ಮತ್ತೆ ನಮ್ಮ ಕನ್ನಡದ ಒಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಹಾಗೆ ಕವಿಗಳ ಬಗ್ಗೆ ಮಾತಾಡೋಣ. ಹಾಗೂ ನಮ್ಮ ಮಾಡರ್ನ್ ಕರ್ನಾಟಕ ಹೇಗಿದೆ, ಹೇಗೆ ನಾವು ಕಲ್ಚರ್ನ ಮತ್ತೆ ನಮ್ಮ ಒಂದು ಬ್ಯಾಕ್ಗ್ರೌಂಡ್ನ ಮರ್ತೋಗ್ತಾ ಇದೀವಿ, ನಾವು ಹೇಗೆ ಬೇರೆ ಕಲ್ಚರ್ನ ಅಡಾಪ್ಟ್ ಮಾಡ್ಕೊತಾ ಇದೀವಿ, ವೆಸ್ಟರ್ನ್ ಕಲ್ಚರ್ನ ನಾವು ಯಾಕೆ ಅಡಾಪ್ಟ್ ಮಾಡ್ಕೊತಾ ಇದೀವಿ, ಯಾಕೆ ನಮ್ಮ ಕಲ್ಚರ್ನ ನಾವು ಪ್ರೀತಿಸಿಲ್ಲ, ಬನ್ನಿ ವಿಡಿಯೋ ಒಳಗೋಣ. ನಾವು ಮೊದಲು ನೋಡೋಣ ಕರ್ನಾಟಕ ನಾವು ಹೇಗೆ ಫಾರ್ಮ್ ಮಾಡಿದ್ವಿ, ಕರ್ನಾಟಕ ಫಾರ್ಮ್ ಆಗಕ್ಕೆ ಏನ್ ಕಾರಣ ಅಂತ. ಕರ್ನಾಟಕ ಫಾರ್ಮ್ ಆಗೋಕೆ ಮುಂಚೆ ನಾವು ಕನ್ನಡ ಮಾತಾಡೋದು ಬೇರೆ ಬೇರೆ ರೀಜನ್ ಅಲ್ಲಿ ನಾವು ಸ್ಪ್ರೆಡ್ ಆಗಿರ್ತೀವಿ. ಯಾವ ರೀಜನ್ ಅಲ್ಲಿ ಅಂತಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಪ್ರೆಸಿಡೆನ್ಸಿ, ಹಾಗೆ ಸ್ವಲ್ಪ ಜನ ಕನ್ನಡ ಮಾತಾಡೋದು ಕೊಡಗುನಲ್ಲಿ ಇರ್ತಾರೆ. ಹಾಗ ನಾವು ಸಪ್ರೇಟ್ ಆಗಿದ್ದಾಗ ನಾವು ಎಲ್ಲ ಸಪ್ರೇಟ್ ಆಗಿದ್ದ ರೀಜನ್ ಅಲ್ಲಿ ನಾವೆಲ್ಲ ಮಾತಾಡೋದು ಒಂದು ಭಾಷೆ ಕನ್ನಡ. ಈ ಕನ್ನಡ ಒಂದು ಭಾಷೆಯಿಂದನೇ ನಾವೆಲ್ಲ ಯುನೈಟ್ ಆಗ್ತೀವಿ, ಒಂದು ಫೈಟ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಆ ಫೈಟಿನ ಒಂದು ಆಂದೋಲನ ಹೆಸರೇ ಏಕೀಕರಣ ಆಂದೋಲನ. ಅದನ್ನ ಒಂದು ಚಾಲನೆ ಮಾಡಿದ್ದೆ ಆಲೂರು ವೆಂಕಟರಾವ್ ಅವರು ಚಾಲನೆ ಮಾಡಿದ್ರು ಹೌದು, ಆದರೆ ನಾವು ಕನ್ನಡ ಮಾತಾಡೋ ಎಲ್ಲ ಒಂದು ಯುನೈಟ್ ಆಗಿ ಒಂದು ಫೈಟ್ ಮಾಡಿದ್ವಿ. ಏನಕ್ಕೆ ಅಂತಂದ್ರೆ ನಮ್ದೇ ಒಂದು ರೀಜನ್ ಬೇಕು, ನಮ್ದೇ ಒಂದು ಜಾಗ ಬೇಕು, ನಮ್ದೇ ಒಂದು ಸ್ಟೇಟ್ ಆಗ್ಬೇಕು ಅಂತ ಒಂದು ಫೈಟು. ಆ ಫೈಟ್ ಅಲ್ಲಿ ತುಂಬಾ ಒಂದು ಈಸಿ ಇಲ್ಲ. ಆ ಫೈಟ್ ಅಲ್ಲಿ ಪೊಲಿಟಿಕ್ಸ್ ಇತ್ತು, ಈಗೋ ಇತ್ತು. ನಮ್ದು ಒಂದು ಫ್ರೀಡಮ್ ಕೇಳಬೇಕು ಅಂದ್ರೆ ಅದೊಂದು ಈಸಿ ಅಲ್ಲ. ಆ 1956 ಕಾಲದಲ್ಲಿ ಅಷ್ಟೊಂದು ಎಜುಕೇಟೆಡ್ ಆಗಿರಲಿಲ್ಲ ಪೀಪಲ್, ಅಷ್ಟೊಂದು ಎಲ್ಲ ಈಗೋ ಇತ್ತು. ಅವಾಗ್ಲೇನೆ ನಮ್ಗೆ ಫ್ರೀಡಮ್ ಬೇರೆ ಸಿಕ್ಕಿತ್ತು. ಆ ಕಾರಣದಿಂದ ಅಷ್ಟೊಂದು ಈಸಿ ಆಗಿರಲಿಲ್ಲ. ಅವಾಗಲೇ 1956 ಅಲ್ಲಿ ಒಂದು ಏಕೀಕರಣ ಆಂದೋಲನದಿಂದ ಮೈಸೂರು ಸ್ಟೇಟ್ ಒಂದು ರಿಜಿಸ್ಟರ್ ಆಗುತ್ತೆ. ಆ ಸ್ಟೇಟ್ ರಿಜಿಸ್ಟರ್ ಆದ್ಮೇಲೆ ನಾವು ಮುಂದೆ ಒಂದು ಸ್ವಲ್ಪ ದಿನ ಆದ್ಮೇಲೆ 1973 ಈ ಮೈಸೂರು ಸ್ಟೇಟ್ ನ ರೀನೇಮ್ ಮಾಡ್ತೀವಿ ಕರ್ನಾಟಕ ಸ್ಟೇಟ್ ಅಂತ. ಹೌದು, ನಾವು 1973 ಕರ್ನಾಟಕನ ಫಾರ್ಮ್ ಮಾಡ್ತೀವಿ. ಆದ್ರೆ ನಮ್ ಕರ್ನಾಟಕ ಸ್ಟ್ರಾಂಗ್ ಆಗಿ ಬೀಳ್ಬೇಕಾಗಿತ್ತು, ನಮ್ ಕರ್ನಾಟಕ ಒಂದು ಸೆಲ್ಫ್ ಡಿಪೆಂಡೆಂಟ್ ಆಗ್ಬೇಕಾಗಿತ್ತು. ಅವಾಗ ನಾವು ಅದಕ್ಕೂ ಕರ್ನಾಟಕ ಫಾರ್ಮ್ ಆಗೋ ಮುಂಚೆನೆ ನಾವು ಇಂಟ್ರೊಡ್ಯೂಸ್ ಆಗ್ಬಿಟ್ಟಿದ್ವಿ ಕೆಂಪೇಗೌಡರಿಗೆ. ಅವರು ಒಂದು ಬಿಗ್ ಪ್ರಾಜೆಕ್ಟ್, ಬಿಗ್ ಡ್ರೀಮ್ ಪರ್ಸನ್ ಅವರು 1537 ಇಂದನೇ ಅವರು ನಮ್ಮ ಕರ್ನಾಟಕನ ಒಂದು ಸೆಲ್ಫ್ ಡಿಪೆಂಡೆಂಟ್ ಮತ್ತು ಒಂದು ಮಾಡರ್ನೈಸ್ ಆಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು, ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನ ಅವರು ಒಳ್ಳೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಅವರು ತಿಳ್ಕೊಂಡು ಅವರು ಬಿಲ್ಡ್ ಮಾಡ್ತಾ ಇದ್ರು. ಸ್ಟ್ರಾಂಗ್ ಆಗಿ ಬ್ಲೂ ಪ್ರಿಂಟ್ ಹಾಕೊಂಡು ಮಸ್ತಾಗಿ ಬಿಲ್ಡ್ ಮಾಡ್ತಿದ್ರು. ಒಳ್ಳೊಳ್ಳೆ ಟೆಂಪಲ್ಸ್ ಕಟ್ಟಿದ್ದಾರೆ, ಒಳ್ಳೊಳ್ಳೆ ಲೇಕ್ಸ್ ಕಟ್ಟಿದ್ದಾರೆ, 200ಗೂ ಪ್ಲಸ್ ಲೇಕ್ಸ್ ಕಟ್ಟಿದ್ದಾರೆ, ಒಳ್ಳೊಳ್ಳೆ ಮಾರ್ಕೆಟ್ಗಳು ಕಟ್ಟಿದ್ದಾರೆ, ಒಳ್ಳೊಳ್ಳೆ ಪ್ಲೇಸ್ ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬೆಂಗಳೂರಿಗೆ. ಹಾಗಾಗಿ ನಾವು ಆಗ್ಲಿ ಸೆಲ್ಫ್ ಡಿಪೆಂಡೆಂಟ್ ಮಾಡರ್ನೈಸ್ ಆಗ್ಬಿಟ್ಟಿದ್ವಿ. ಬೆಂಗಳೂರು ಒಂದು ಜಸ್ಟ್ ಮಾಡೆಲ್ ಸಿಟಿ ಅಲ್ಲ, ಅದೊಂದು ನಮ್ಮ ಕೆಂಪೇಗೌಡ ಒಂದು ಡ್ರೀಮ್ ಪ್ರಾಜೆಕ್ಟ್, ಒಂದು ಬಿಗ್ ಪ್ರಾಜೆಕ್ಟ್. ಅವರೊಂದು ವಾಕ್ಯ ಹೇಳ್ತಾರೆ, ಊರು ಬೆಳೀತಾರೆ ನಾಡು ಬೆಳೀತದೆ. ಅದೊಂದು ವಾಕ್ಯನೇ ನಮ್ಗೆ ಒಂಥರ ಗೂಸ್ ಬಂಪ್ಸು, ನಮ್ಗೊಂಥರ ಪೇಟ್ರಿಯಾಟಿಸಮ್ ಇದ್ದಂಗೆ.
ಕೆಂಪೇಗೌಡರು 200+ ಲೇಕ್ನ ಪ್ಲಾನ್ ಮಾಡಿದವರು. ಮಡಿವಾಳ ಲೇಕು, ಹಲ್ಸೂರು, ಹೆಬ್ಬಾಳು, ಇದು ಹೇಳ್ತಾ ಹೋದ್ರೆ ಇದಕ್ಕಿಂತ ಜಾಸ್ತಿ ಲೇಕ್ಗಳಿವೆ. ಈ ಲೇಕ್ಗಳ ಸೆಂಚುರೀಸಿನ ನಮ್ಮ ಬೆಂಗಳೂರಿಗೆ ನೀರು ಕೊಡ್ತಾ ಇದೆ, ನೀರು ಸಪ್ಲೈ ಮಾಡ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ದಂಗೆ ಸಪ್ಲೈ ಮಾಡ್ತಿದ್ರು. ಆ ಥರ ಒಂದು ಮಾಸ್ಟರ್ ಪ್ಲಾನ್ ಹಾಕಿದವರು. ಒಳ್ಳೊಳ್ಳೆ ರೋಡ್ಸು, ಒಳ್ಳೊಳ್ಳೆ ಗೇಟ್ಸು, ಒಳ್ಳೊಳ್ಳೆ ಬಾಗಿಲುಗಳು, ಹೆಬ್ಬಾಗಿಲುಗಳು ನಮ್ಮ ಬೆಂಗಳೂರಿಗೆ ಒಳಗೆ ಎಂಟ್ರಿ ಆಗ್ಬೇಕಂದ್ರೆ ಆ ಥರ ಒಂದು ಒಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡು ಪ್ಲಾನ್ ಮಾಡಿ ನಮ್ಮ ಬೆಂಗಳೂರನ್ನ ಬಿಲ್ಡ್ ಮಾಡೋದವರು. ಅವರು ಆ ಕಾಲದಲ್ಲಿ ಟ್ರೇಡ್ನ, ಕಾಮರ್ಸ್ನ, ಫ್ಯೂಚರ್ನ ಪ್ರೆಡಿಕ್ಟ್ ಮಾಡಿ ಅವಾಗನೇ ಒಳ್ಳೊಳ್ಳೆ ರೂಟ್ಸು, ಒಳ್ಳೊಳ್ಳೆ ಪ್ಲಾನಿಂಗ್ ಮಾಡಿ ಅವರು ಬಿಲ್ಡ್ ಮಾಡಿದ್ದು. ಬೆಂಗಳೂರು ಅವರ ಒಂದು ಬ್ಲೂ ಪ್ರಿಂಟ್ ಮೇಲೆ ಬಿಲ್ಡ್ ಆಗಿದೆ, ಅವರ ಒಂದು ವಿಷನರಿ ಮೇಲೆ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಕೆಂಪೇಗೌಡರ ಜೊತೆ ಇನ್ನೂ ಸ್ವಲ್ಪ ದಿನ ಕೈಗೂಡಿಸ್ತಾರೆ ನಮ್ಮ ಕರ್ನಾಟಕನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ, ಇನ್ನೂ ಸೆಲ್ಫ್ ಲಯಬಲ್ ಮಾಡೋದಕ್ಕೆ, ಇನ್ನೂ ಸೆಲ್ಫ್ ಡಿಪೆಂಡಬಲ್ ಮಾಡೋದಕ್ಕೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗದಿರೋ ಹಾಗೆ ಮಾಡೋದಕ್ಕೆ, ನಮ್ಮ ಕರ್ನಾಟಕನ ಇನ್ನೂ ಮಾಡರ್ನೈಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ದಿನ ಕೈಗೂಡಿಸ್ತಾರೆ. ಒಳ್ಳೆ ವಿಷನರಿ ಪೀಪಲ್ಸ್ ಕೈಗೂಡಿಸ್ತಾರೆ. ಅವ್ರು ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಈ ಇಂಜಿನಿಯರ್ ಜೀನಿಯಸ್. KRS ಡ್ಯಾಮು ಅವ್ರು ಕಟ್ಟಿರೋ ಒಂದು KRS ಡ್ಯಾಮ್ ಬ್ಲೂ ಪ್ರಿಂಟ್, ಹೈಡ್ರಾಲಿಕ್ ಜೀನಿಯಸ್. ಶಿವನ ಸಮುದ್ರ, ಅವರೊಂಥರ ಇಂಜಿನಿಯರ್ ರಾಜ ಅಂತಾನೆ ಹೇಳ್ಬೋದು. ಅವರ ಜೊತೆ ಇನ್ನೊಬ್ರು ಕವಿ ಸೇರ್ಕೊಂತಾರೆ ವೆಸ್ಟರ್ನ್ ಘಾಟಿಂದ, ಅವರೇ ಕುವೆಂಪು. ಅವ್ರು ಹೇಳಿದ ಒಂದು ಮಾತಿಗೆನೆ ಅವರು ವಿಶ್ವ ಮಾನವ ಆಗೋದು. ಅವರೊಂದು ಮಾತು ಹೇಳ್ತಾರೆ, ವರ್ಲ್ಡ್ ಈಸ್ ಅ ಫ್ಯಾಮಿಲಿ ಅಂತ. ಆ ಥರ ಒಂದು ಮಾತು. ಅವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋ ಒಂದು ಕವಿ. ಅವ್ರ ಜೊತೆನೆ ಒಂದು ವೆಲ್ ನೋನ್ ರಿಫಾರ್ಮರ್ಸ್ ಸೇರ್ಕೊಂತಾರೆ, ಅವರೇ ದೇವರಾಜ್ ಊರೆಸ್ಸು. ಅವರ ಒಂದು ಅಪ್ಲಿಫ್ಟ್ಮೆಂಟೇ ನಮಗೆ ಒಂಥರ ಪ್ರೌಡ್ ಫೀಲಿಂಗು. ಈ ಥರ ಜನರು, ಒಂದು ಹಾರ್ಟು, ಒಂದು ಇಂಜಿನಿಯರು, ಒಂದು ರಿಫಾರ್ಮರು, ಒಂದು ಕವಿ, ಇವರೆಲ್ಲ ಸೇರಿ ನಮ್ಮ ಕರ್ನಾಟಕನ ಇನ್ನೂ ಒಂದು ಸ್ಟ್ರಾಂಗ್ ಬಿಲ್ಡ್ ಮಾಡ್ತಾರೆ. ಒಂದು ಸ್ಟ್ರಾಂಗ್ ರೀಸನ್ ಆಗುತ್ತೆ ನಮ್ಮ ಕರ್ನಾಟಕ ಒಂದು ಫೇಮಸ್ ಆಗಬೇಕು, ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಬೇಕು ಅಂತಂದ್ರೆ. ಇವ್ರ ಜೊತೆ ಇನ್ನೂ ಕೆಲವರು ಹಲವಾರು ಜನರು, ಸ್ಟ್ರಾಂಗ್ ಪೀಪಲ್ಸು, ಸ್ಟ್ರಾಂಗ್ ಮೈಂಡ್ ಸೆಟ್ ಪೀಪಲ್ಸು, ಸ್ಟ್ರಾಂಗ್ ವಿಷನರಿ ಪೀಪಲ್ಸು ಸೇರ್ಕೊಂಡು ನಮ್ಮ ಕರ್ನಾಟಕನ ಒಂಥರ ಪ್ರೌಡೆಸ್ಟ್ ಫೀಲಿಂಗ್ ಮಾಡ್ತಾರೆ. ನಮ್ಮ ಕರ್ನಾಟಕನ ಒಂದು ಸ್ಟ್ರಾಂಗೆಸ್ಟ್ ಸ್ಟೇಟ್ ಮಾಡ್ತಾರೆ. ದ ಲೆಜೆಂಡ್ಸ್ fought for us, for our freedom, for our independence. ಅವರ ಜೀವನೇ ಒಂದು ಕೊಟ್ಬಿಟ್ಟು ನಮ್ಮ ಫ್ರೀಡಮ್ಗೋಸ್ಕರ, ನಮ್ಮ ಇಂಡಿಪೆಂಡೆನ್ಸ್ಗೋಸ್ಕರ. ಅಂಥವ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ರಾಣಿ ಚೆನ್ನಮ್ಮ, ದ ವುಮೆನ್ ಹೂ ಫಸ್ಟ್ ಫಾಟ್ ಫಾರ್ ಫ್ರೀಡಮ್ ಅಗೇನ್ಸ್ಟ್ ಬ್ರಿಟಿಷ್. ಬ್ರಿಟಿಷ್ಗೆ ಮೊದಲನೇ ಫೈಟ್ ಕೊಟ್ಟಿದ್ದೆ ರಾಣಿ ಚೆನ್ನಮ್ಮ, ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಮಹಿಳೆ. ಹಾಗೇನೆ ನಾವು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಮಾತಾಡಬೇಕು. ಅವ್ರ ಜೀವ ಇರೋವರೆಗೂ ನಮ್ಗೆ, ನಮ್ಮ ಇಂಡಿಪೆಂಡೆನ್ಸ್ಗೆ ಅವರ ವಿರೋಧವಾಗಿ ಹೋರಾಟ ಮಾಡೋದು. ಹಾಗೇನೆ ಒನಕೆ ಓಬವ್ವ ತರ ಯಾವ ತರ ಒಂದು ಫ್ರೀಡಮ್ ಫೈಟ್ ಅಂದ್ರೆ ವುಮೆನ್ ಫೈಟ್ ಆದಂತಾನೆ, ಒಂದು ಇಂದಾನೆ ಫೈಟ್ ಮಾಡೋ ಒಂದು ವುಮೆನ್ ಅಂತಾನೆ ಫೇಮಸ್. ಒನಕೆಯಿಂದಾನೆ ಶತ್ರುಗಳನ್ನು ವಿನಾಶ ಮಾಡೋದವರು. ಆ ತರ ಒಂದು ಫ್ರೀಡಮ್ ಫೈಟ್ ಅವರು. ಇವ್ರ ಜೊತೆಗೆ ಹಲವಾರು ಫೈಟರ್ಸ್ ಗಳಿದ್ದಾರೆ ನಮ್ಮ ಕರ್ನಾಟಕನ ಪ್ರೌಡ್ ಫೀಲ್ ಮಾಡೋದಕ್ಕೆ, ನಮ್ಮ ಕರ್ನಾಟಕನ ಒಂದು ಸ್ಟ್ರಾಂಗ್ ಫೈಟರ್ಸ್ ಅಂತ ಫೀಲ್ ಮಾಡೋದಕ್ಕೆ. ಈ ತರ ಲೆಜೆಂಡ್ ನಾವು ನೆನೆಸ್ಕೊಂತಾನೆ ಇರಬೇಕು. ನಮ್ಮ ಕರ್ನಾಟಕದ ಹಿಸ್ಟ್ರಿ ಮತ್ತು ಕಲ್ಚರ್ ತುಂಬಾ ವಿಭಿನ್ನವಾಗಿದೆ. ಇದು ತುಂಬಾ ವೆರೈಟಿ ಆಗಿದೆ. ಹೇಗೆ ಅಂತಂದ್ರೆ, ಆ ಕಡೆ ಹೋದ ಸ್ವಿಟ್ಜರ್ಲೆಂಡ್, ಅದೇ ಕೂರ್ಗು. ಈ ಕಡೆ ಬಂದು ಒಂದು ಸೇಫೆಸ್ಟ್ ಸಿಟಿ ಮತ್ತು ಕೂಲೆಸ್ಟ್ ಸಿಟಿ, ಎಲ್ಲರೂ ಇಷ್ಟಪಡ್ತಾರೆ, ಅದೇ ಬೆಂಗಳೂರು ಸಿಟಿ. ಈ ಕಡೆ ಹೋದ ಮೈಸೂರು. ಒಂದು ಸ್ಟೇಟ್ ಅಲ್ಲಿ ಟೂ ಮೆನಿ ಸಿಟೀಸು ವಿತ್ ಡಿಫ್ರೆಂಟ್ ಕಲ್ಚರು, ಡಿಫ್ರೆಂಟ್ ಒಂದು ಭಾಷೆ. ಒಂದೇ ಭಾಷೆ ಆದ್ರೂ ಅದರಲ್ಲಿ ವೆರೈಟಿ ಭಾಷೆಗಳು. ಒಂದು ಕರ್ನಾಟಕದ ಒಂದು ಫೇಮಸ್ ಲೈನ್ ಇದೆ, ಏನಂತಂದ್ರೆ ಒನ್ ಸ್ಟೇಟ್ ಟೂ ಮೆನಿ ಕಂಟ್ರೀಸ್ ಅಂತ. ಇದು ಒಂದು ಫೇಮಸ್ ಡೈಲಾಗ್ ಏನೇ, ಫೇಮಸ್ ಲೈನ್ ಏನೇ ನಮ್ಮ ಕರ್ನಾಟಕಗೆ. ಹಾಗೇನೆ ನಾವು ಕರ್ನಾಟಕದಲ್ಲಿ ತುಂಬಾ ವಿಭಿನ್ನ ಕಲ್ಚರ್ ನೋಡ್ತೀವಿ. ಯಾವ್ದಂತಂದ್ರೆ ಮೈಸೂರಲ್ಲಿ ದಸರಾ, ಅದೇ ಬೆಂಗಳೂರಲ್ಲಿ ಕರಗ, ಕೂರ್ಗು ಕಡೆ ದೇವನ ಆಚರಿಸ್ತಾರೆ. ನಾವು ಹಂಪಿ ಕಡೆ ಹೋದ್ರೆ ನಾವು ಶೈಲಿಗಳು ನೋಡ್ಬೋದು, ವಿವಿಧ ಕೆತ್ತನೆಗಳು ನೋಡ್ಬೋದು. ಆ ತರ ಒಂದು ಟೂ ಮೆನಿ ವೆರೈಟೀಸ್, ಟೂ ಮೆನಿ ಕಲ್ಚರ್ಸ್ ನಾವು ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಒಂದು ಫೇಮಸ್ ನಾವು ಟ್ಯಾಗ್ ಲೈನ್ ಇಟ್ಕೊಂಡಿದೀವಿ, ಏನಂತಂದ್ರೆ ಎಲ್ಲಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀವು ಕನ್ನಡಿಗನಾಗಿರು ಅಂತ ನಾವು ಪ್ರೌಡ್ ಆಗಿ ನಾವು ಹೇಳ್ಕೊಂಡು ಆಡ್ತೀವಿ. ನಾವು ಪ್ರೌಡ್ ಆಗಿ ನಮ್ಮ ಕರ್ನಾಟಕ ಭಾಷೆನ ಸಪೋರ್ಟ್ ಮಾಡ್ತೀವಿ, ಪ್ರೌಡ್ ಆಗಿ ನಾವು ನಮ್ಮ ಕಲ್ಚರ್ನ ಸಪೋರ್ಟ್ ಮಾಡ್ತೀವಿ. ಹೀಗೆ ನಾವು ನಮ್ಮ ಕರ್ನಾಟಕ ಭಾಷೆಯನ್ನು ಮತ್ತು ಕಲ್ಚರ್ನ ಪ್ರೀತಿಸ್ಬೇಕು, ನಮ್ಮ ಕರ್ನಾಟಕನ ಪ್ರೀತಿಸ್ಬೇಕು. ಹಾಗೆ ನಾವು ಇವಾಗ ಮಾಡರ್ನ್ ಏಜ್ ಅಲ್ಲಿ ಬರ್ತಾ ನಾವು ತುಂಬಾ ಮಾಡರ್ನೈಸ್ ಆಗ್ತಾ ಇದೀವಿ. ವೆಸ್ಟರ್ನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೀವಿ, ಬೇರೆ ಕಲ್ಚರ್ನ ಅಡಾಪ್ಟ್ ಮಾಡ್ಕೊತಿದೀವಿ. ಹೌದು, ನಾವು ಎಲ್ಲ ಹೊಸದಾಗಿ ಮಾಡರ್ನೈಸ್ ಆಗಬೇಕು, ಇಲ್ಲ ಅಂತ ಇಲ್ಲ. ಆದರೆ ನಾವು ಅಷ್ಟೇನೆ ನಾವು ನಮ್ಮ ಕಲ್ಚರ್ನ ಸಪೋರ್ಟ್ ಮಾಡಬೇಕು, ನಮ್ಮ ಲ್ಯಾಂಗ್ವೇಜ್ನ ಸಪೋರ್ಟ್ ಮಾಡಬೇಕು, ನಮ್ಮ ರೂಟ್ಸ್ನ ಸಪೋರ್ಟ್ ಮಾಡಬೇಕು. ನಾವು ಇದನ್ನ ಯಾವತ್ತೂ ಮರೆಯೋಕೆ ಹೋಗ್ಬೇಡಿ. ನೀವು ಯಾವಾಗಲೂ ಕನ್ನಡಿಗರು, ಎಲ್ಲೇ ಹೋದ್ರು ನೀವು ಕನ್ನಡಿಗರು, ನೀವು ಕರ್ನಾಟಕದವರು ಅಂತಾನೆ ನಾವು ನಮ್ಮನ್ನು ಹೇಳ್ಕೋಬೇಕು. ಹೌದು, ನಾವು ಮೊದಲು ಭಾರತೀಯರು, ನಾವು ಹೃದಯದಿಂದ ನಾವು ಕನ್ನಡಿಗರು. ನಾವು ಇಲ್ಲಾಂದ್ರೆ ಈ ತಾನು ಹೇಳ್ಬೋದು, ನಾವು ಸಿಟಿಸನ್ಶಿಪ್ ಬೈ ಇಂಡಿಯಾ, ಆದರೆ ನಾವು ಬೈ ಹಾರ್ಟ್ ವಿ ಆರ್ ಕನ್ನಡಿಗಾಸ್ ಅಂತಾನು ಹೇಳ್ಬೋದು. ಇದು ಒಂದು ಮಸ್ತಾಗಿ ಲೈನ್ ಆಗಿ, ಟ್ಯಾಗ್ ಲೈನ್ ಆಗಿ ನಾವು ಯೂಸ್ ಮಾಡ್ಬೋದು. ನಾವು ಯಾವಾಗಲೂ ನಮ್ಮ ರೂಟ್ಸ್ನ ಮರಿಬಾರ್ದು.
ನಾವು ಇವಾಗ ಮಾಡರ್ನ್ ಕರ್ನಾಟಕ ಬಗ್ಗೆ ಮಾತಾಡೋಕೋದ್ರೆ ನಾವು ಯಾವುದು ನಮ್ಮ ಭಾಷೆನ ಪ್ರೊಟೆಕ್ಟ್ ಮಾಡ್ತಿಲ್ಲ, ನಮ್ಮ ಕಲ್ಚರ್ನ ನಾವು ಬಿಟ್ಬಿಡ್ತಾ ಇದೀವಿ, ನಮ್ಮ ಪಾಸ್ಟ್ ಹೀರೋಸ್ಗಳನ್ನ ನಾವು ರೆಸ್ಪೆಕ್ಟ್ ಮಾಡ್ತಿಲ್ಲ. ಆ ಥರ ಯಾವತ್ತೂ ಆಗ್ಬಾರ್ದು. ನಮ್ಮ ಭಾಷೆನ ನಾವು ಪ್ರೊಟೆಕ್ಟ್ ಮಾಡಬೇಕು, ನಮ್ಮ ಒಂದು ಕನ್ನಡನ ನಾವು ಸಪೋರ್ಟ್ ಮಾಡಬೇಕು, ನಮ್ಮ ಹಳೆ ಹೀರೋಗಳ ರೂಟ್ಸ್ ಬೆಳೆಸೋಕೆ ಒಂದು ಸಪೋರ್ಟ್ ಮಾಡಿರೋ ಹೀರೋಸ್ಗಳನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಅದ್ಯಾವತ್ತೂ ನಾವು ಮರಿಬಾರ್ದು. ತುಂಬಾ ಜನ ನಮ್ಮ ಕನ್ನಡಕ್ಕೆ ಹೊಲ್ಸಕ್ ಬರ್ತಾರೆ, ಕೆಲ್ಸಕ್ಕೆ ಬರ್ತಾರೆ, ಜನ ಎಷ್ಟೊಂದ್ ಕಡೆಯಿಂದನೂ ಬರ್ತಾರೆ. ಆದ್ರೆ ಅವ್ರು ಯಾರು ನಮ್ಮ ಭಾಷೆನ, ನಮ್ಮ ಕಲ್ಚರ್ನ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಮಾಡ್ತಿಲ್ಲ, ನಮ್ಮ ಭಾಷೆನ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿಲ್ಲ. ಇಲ್ಲೇ ಹುಟ್ಟಿ ಬೆಳೆದಿರ್ತಾರೆ ಜನ, ಅವರು ನಮ್ಮ ಭಾಷೆ ಮಾತಾಡೋದ, ನಮ್ಮ ಭಾಷೆ ಮಾತಾಡೋಕ್ ಭಾಷೆನೇ ಬರಲ್ಲಪ್ಪ ಅವ್ರಿಗೆ. ಆ ಥರ ಆಗ್ಬಿಟ್ಟಿದೆ ಮಾಡರ್ನ್ ಕನ್ನಡದಲ್ಲಿ. ಆ ಥರ ಮಾಡಕ್ ಹೋಗ್ಬೇಡಿ ಪ್ಲೀಸ್. ನಮ್ಮ ಭಾಷೆನ ಮಾತಾಡೋಕ್ ಟ್ರೈ ಮಾಡಿ, ನಮ್ಮ ಕಲ್ಚರ್ನ ರೆಸ್ಪೆಕ್ಟ್ ಮಾಡಿ. ಈಗ ಇಲ್ಲೇ ಇರೋ ನಮ್ಮ ಭಾಷೆನ ಮಾತಾಡಲ್ಲ. ಸ್ವಲ್ಪ ಜನ ಇಲ್ಲೇ ಕನ್ನಡ ಬರುತ್ತೆ, ಅದನ್ನ ಅವ್ರು ಹಿಂದಿಯಲ್ಲಿ ಅವ್ರು ಕಾನ್ವರ್ಸೇಷನ್ ಮಾಡ್ತಾರೆ. ನಿಮಗೆ ಕನ್ನಡ ಬರುತ್ತೆ, ನೀವು ಕನ್ನಡದಲ್ಲಿ ಮಾತಾಡಿ, ಅವ್ರಿಗೆ ಕಲಿಸಿ, ಅವ್ರಿಗೆ ಮಾತಾಡ್ಸೋಕೆ ಪ್ರಯತ್ನ ಪಡಿ. ಅವ್ರು ನೀವೇ ಮಾತಾಡಿಲ್ಲ ಕನ್ನಡ ಅಂತಂದ್ರೆ ಅವರು ಮುಂದೆಯಿಂದ ಹೇಗೆ ಮಾತಾಡ್ತಾರೆ? ಇದರಿಂದನೇ ತುಂಬಾ ಎಷ್ಟೊಂದು ಗಲಾಟೆ ಆಗುತ್ತೆ. ವಲಸೆಗೆ ಬಂದಿರೋರು ತುಂಬಾ ಜನ ನಮ್ಮ ಕನ್ನಡನ ಮಾತಾಡೋಕೆ ಟ್ರೈ ಮಾಡಿ, ಪ್ರಯತ್ನ ಪಡಿ, ನಮ್ಮ ಭಾಷೆನ ಪ್ರಯತ್ನ ಪಡಿ, ನಮ್ಮ ಕಲ್ಚರ್ನ ರೆಸ್ಪೆಕ್ಟ್ ಮಾಡಿ. ಇದು ಒಂಥರ ನಮ್ಮಿಂದ ಒಂದು ಇನ್ಫ್ಯೂಸ್ ಆದಾಗೆ ನಮ್ಮ ಕಲ್ಚರ್ಗೆ. ನೀವು ಇಲ್ಲೇ ದುಡಿತಾ ಇದ್ದೀರಾ, ಇಲ್ಲೇ ನೀವು ಕುಡಿತಾ ಇದ್ದೀರಾ, ಇಲ್ಲೇ ಹುಟ್ಟಿ ಬೆಳೀತಾ ಇದ್ದೀರಾ. ನೀವು ನಮ್ಮ ಕಲ್ಚರ್ಗೆ, ನಮ್ಮ ಒಂದು ಭಾಷೆಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಾನೆ ಒಂಥ ಇರ್ರೆಸ್ಪೆಕ್ಟ್ ಇದ್ದಾಗೆ. ಅದೇ ಥರ ನಿಮ್ಮ ಸ್ಟೇಟಲ್ಲಿ ಬಂದು ನಾವು ಕನ್ನಡ ಮಾತಾಡ್ತಾ ಇದ್ದರೆ ನಿಮ್ಗೆ ಫೀಲ್ ಮಾಡಿ, ಒಂದು ಸಿನಾರಿ ಹೋಗಿ ಪ್ಲೀಸ್ ನಮ್ಮ ಭಾಷೆನ ರೆಸ್ಪೆಕ್ಟ್ ಮಾಡಿ, ನಮ್ಮ ಭಾಷೆನ ಮಾತಾಡೋಕೆ ಪ್ರಯತ್ನ ಪಡಿ, ಕಲೀರಿ. ಎಷ್ಟೊಂದು ನಿಮ್ಮ ಕನ್ನಡ ಫ್ರೆಂಡ್ಸ್ನ ನೀವು ಮಾಡ್ಕೊಡಿ, ಅವಾಗ ನೀವು ಭಾಷೆ ಕಲಿಯೋಕ್ಕಾಗೋದು. ವಿಡಿಯೋಗಳಿವೆ, ವಿಡಿಯೋಗಳು ನೋಡಿ, ಅದಾದ್ರು ಮಾಡಿ ನಮ್ಮ ಭಾಷೆನ ಕಲೀರಿ. ಇದೊಂಥ ನಾವು ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ನಾವು ಫೋರ್ಸ್ಫುಲಿ ಮಾಡ್ತಾ ಇದೀವಿ. ಫೋರ್ಸ್ಫುಲಿ ಮಾಡ್ಕೊಂಬಿಡಿ. ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನಮ್ಮ ಕಲ್ಚರ್ನ ಮತ್ತು ನಮ್ಮ ಭಾಷೆನ. ಯಾಕಂದರೆ ನೀವು ದುಡಿಯೋಕ್ಕೆ ಬಂದಿದ್ದೀರಾ, ಇಲ್ಲೇ ಇರೋಕ್ಕೆ ಬಂದಿದ್ದೀರಾ. ಇದೇ ಥರ ನಾವು ಅಲ್ಲಿ ಬಂದೇವೆ, ನಾವು ಅದೇ ಥರ ಮಾಡ್ತಾ ಇದ್ದೇನೋ, ನಾವು ಅಡಾಪ್ಟ್ ಮಾಡ್ಕೊತಾ ಇದ್ವಿ. ನಾವು ಒಂದು ಮೆಸೇಜ್ ಕೊಟ್ಟು ಈ ವಿಡಿಯೋನ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನಂತಂದರೆ, ನಾವು ನಮ್ಮ ಲ್ಯಾಂಗ್ವೇಜ್ನ, ನಮ್ಮ ಟ್ರೆಡಿಷನ್ನ, ನಮ್ಮ ಕಲ್ಚರ್ನ, ನಾವು ಪ್ರೈಡ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಶೇರ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಇನ್ನೊಂದು ಏನಂತಂದರೆ, ಇನ್ನೊಂದು ಲಾಸ್ಟ್ ಲೈನು, ನಾವು ಎಲ್ಲಾದರೂ ಇರೋ, ಹೇಗಾದರೂ ಇರೋ, ಎಂದೆಂದಿಗೂ ಕನ್ನಡಿಗನಾಗಿರೋ. ಜೈ ಹಿಂದ್, ಜೈ ಕರ್ನಾಟಕ ಮಾತು.